ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಬಿಗ್ ಬಾಸ್ ಸೀಸನ್ 12 ಮುಗಿಯೋದಕ್ಕೆ ಇನ್ನೇನು 2-3 ವಾರ ಬಾಕಿ ಇದೆ. ಫಿನಾಲೆ ಹತ್ತಿರ ಬರ್ತಾ ಇದ್ದಂತೆ ಪ್ರತಿಯೊಬ್ಬರು ಗೆಲ್ಲಬೇಕು ಅನ್ನೋ ಹಠಕ್ಕೆ ಬಿದ್ದಿದ್ದಾರೆ. ಇಷ್ಟು ದಿನ ಕೂಲ್ ಆಗಿ ಆಟ ಆಡ್ತಾ ಇದ್ದವರೆಲ್ಲ ಅಗ್ರೆಸಿವ್ ಆಟಕ್ಕೆ ಮೊರೆ ಹೋಗಿದ್ದಾರೆ. ಸ್ನೇಹ ಸಂಬಂಧವನ್ನೆಲ್ಲ ಬದಿಗಿಟ್ಟು ನಾನ್ ಗೆಲ್ಲಬೇಕು, ನಾನೇ ಬಿಗ್ ಬಾಸ್ ಟ್ರೋಫಿ ಹಿಡಿಬೇಕು ಅನ್ನೋ ಛಲ ಎಲ್ಲರಲ್ಲೂ ಹುಟ್ಕೊಂಡಿದೆ. ಯಾಕಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಇಷ್ಟು ದಿನ ಉಳ್ಕೊಳ್ಳೋದೇ ದೊಡ್ಡ ವಿಷಯ. ಅಂತಹದ್ರಲ್ಲಿ ಇಷ್ಟು ದಿನ ಇದ್ದ ಮೇಲೆ ಬಿಗ್ ಬಾಸ್ ಕಪ್ ಗೆಲ್ಲದೆ ಹೋದ್ರೆ ಹೇಗೆ ಅನ್ನೋ ಮನಸ್ಥಿತಿ ತುಂಬಾ ಜನರಲ್ಲಿ ಬಂದಿದೆ. ಇದೇ ಕಾರಣಕ್ಕೆ ಟಿಕೆಟ್ ಫಿನಾಲೆ ವೀಕ್ ಸಿಕ್ಕಾಪಟ್ಟೆ ಕುತೂಹಲ ಮೂಡಿಸಲಿದೆ. ಈ ಎಲ್ಲ ಬೆಳವಣಿಗೆ ಮಧ್ಯೆ ಒಂದು ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಅದು ಕೂಡ ಬಿಗ್ ಬಾಸ್ ಮನೆಗೆ ಬಂದ ಕೆಲವರು ಬಂದು ಹೋದ ಮೇಲೆ ಈ ವಿಡಿಯೋನ ತಮಗ್ ಹೇಗ್ ಬೇಕೋ ಹಾಗೆ ವಿಡಿಯೋವನ್ನ ಬಳಸಿಕೊಳ್ತಾ ಇದ್ದಾರೆ. ಕಾವ್ಯ ತಮ್ಮ ಕಾರ್ತಿಕ್ ಸವಾಲು ಹಾಕಿದ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಬೆಂಕಿ ಹಚ್ತಾ ಇದೆ. ಇದೊಂದು ವಿಡಿಯೋ ಕಾವ್ಯ ಪಾಲಿಗೆ ಮುಳ್ಳಾಗಿ ಪರಿಣಮಿಸಿದ್ರು ಯಾವುದೇ ಅನುಮಾನ ಇಲ್ಲ. ಯಾಕಂದ್ರೆ ಕಾವ್ಯ ತಮ್ಮ ದೊಡ್ಡದೊಂದು ಸವಾಲು ಹಾಕಿದ್ದಾರೆ. ಬೇಕಾದ್ರೆ ಚಾಲೆಂಜ್ ಅನ್ಕೊಳ್ಳಿ, ಬಿಗ್ ಬಾಸ್ ಫಿನಾಲೆ ದಿನ ನನ್ನಕ್ಕ ಫೈನಲ್ ನಲ್ಲಿ ಇರ್ತಾಳೆ. ಸುದೀಪ್ ಸರ್ ಅವರ ಒಂದು ಕೈಯಲ್ಲಿ ನನ್ನಕ್ಕನ ಕೈ ಕೂಡ ಇರುತ್ತೆ. ಇದನ್ನ ಚಾಲೆಂಜ್ ಬೇಕಾದ್ರೂ ಅನ್ಕೊಳ್ಳಿ ಅಂತ ವಿಡಿಯೋ ಮಾಡಿದ್ದಾರೆ. ಈ ವಿಡಿಯೋ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇದೆ. ಅದರಲ್ಲೂ ಕಾವ್ಯ ಹೇಟರ್ಸ್ ಪಾಲಿಗೆ ಮೃಷ್ಟಾನ್ನ ಭೋಜನವಾಗಿದೆ. ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ. ಆತ್ಮೀಯರೇ, ಬಿಗ್ ಬಾಸ್ ಶುರುವಾದ ದಿನದಿಂದಲೂ ಕಾವ್ಯ ಬಗ್ಗೆ ಹಲವರು ಸುಖ ಸುಮ್ಮನೆ ಟಾರ್ಗೆಟ್ ಮಾಡ್ತಾ ಇದ್ರು. ಬಿಗ್ ಬಾಸ್ ಮನೆಯೊಳಗೆ ಒಂಥರ ಟಾರ್ಗೆಟ್ ಆಗ್ತಾ ಇದ್ರೆ ಹೊರಗಡೆಯೂ ಹೇಟರ್ಸ್ ಗಳ ಕೆಂಗಣ್ಣಿಗೆ ಗುರಿಯಾಗಿದ್ರು. ಬಿಗ್ ಬಾಸ್ ಮನೆಯಲ್ಲಿ ಪ್ರೀ ಪ್ರಾಡಕ್ಟ್, ಡಮ್ಮಿ ಕ್ಯಾಂಡಿಡೇಟ್, ನಿನ್ನಾಟ ಏನೂ ಇಲ್ಲ, ಗಿಲ್ಲಿ ಇಲ್ಲದೆ ನೀನೇನೂ ಇಲ್ಲ, ಹೀಗೆ 10 ಲೇಬಲ್ ಅಂಟಿಸೋ ಕೆಲಸ ಮಾಡಿದ್ರು. ಹೇಗಾದ್ರೂ ಸರಿ ಗಿಲ್ಲಿ ಹಾಗೂ ಕಾವ್ಯ ಸ್ನೇಹವನ್ನ ಬ್ರೇಕಪ್ ಮಾಡಬೇಕು ಅಂತ ನೋಡಿದ್ರು. ಆದ್ರೆ ಅದು ಯಾರಿಂದಲೂ ಸಾಧ್ಯವಾಗ್ಲಿಲ್ಲ. 1-2 ವಾರ ಕಾವ್ಯ ಕೂಡ ಗಿಲ್ಲಿಯಿಂದ ದೂರ ಇರೋದಕ್ಕೆ ನೋಡಿದ್ಲು. ಆದ್ರೆ ಗಿಲ್ಲಿ ದೂರ ಹೋಗ್ಲಿಲ್ಲ. ಒಳ್ಳೆ ಸ್ನೇಹಿತರಾಗಿದ್ದೀವಿ, ಬಿಗ್ ಬಾಸ್ ಮನೆಯಲ್ಲಿ ಇರುವಷ್ಟು ದಿನವೂ ಹೀಗೆ ಇರ್ತೀನಿ ಅನ್ನೋ ಹಠಕ್ಕೆ ಬಿದ್ದಿದ್ರು. ಇವರಿಬ್ಬರ ನಡುವಿನ ಸ್ನೇಹ ನೋಡೋರಿಗೂ ಹಿತ ಅನ್ನಿಸ್ತಾ ಇತ್ತು. ಎಲ್ಲೂ ಅಸಹ್ಯದ ರೀತಿ ಇರ್ಲಿಲ್ಲ. ಹೀಗಾಗಿ ಗಿಲ್ಲಿಗೆ ಸಿಕ್ಕಷ್ಟೇ ಹೈಪ್ ಕಾವ್ಯಾಗೂ ಸಿಗ್ತಾ ಇತ್ತು. ಆದ್ರೆ ಯಾವಾಗ ಫ್ಯಾಮಿಲಿ ರೌಂಡ್ ನಲ್ಲಿ ಅಮ್ಮ ತಮ್ಮ ಬಂದ್ರೋ ಆಗಲೇ ನೋಡಿ ನೆಗೆಟಿವ್ ಮಾತು ಕೇಳಿ ಬಂದಿದ್ದು. ಬಿಗ್ ಬಾಸ್ ಮನೆಗೆ ಬಂದವರು ತಮ್ಮ ಮಗಳಿಗೆ ಧೈರ್ಯ ಹೇಳಿ ಹೋಗ್ತಾ ಇದ್ರೆ ಇಷ್ಟೆಲ್ಲ ಆಗ್ತಾ ಇರ್ಲಿಲ್ಲ. ಹೊರಗಡೆಯ ಸುದ್ದಿಯನ್ನೆಲ್ಲ ಹೇಳೋದಿಕ್ಕೆ ಶುರು ಮಾಡಿದ್ರು. ಅದರಲ್ಲೂ ಗಿಲ್ಲಿ ವಿಷಯದಲ್ಲಿ ಕಾವ್ಯ ಅಮ್ಮ ಹಾಗೂ ತಮ್ಮ ಆಡಿದ ಕೆಲವೊಂದು ಮಾತುಗಳು ಬೇಡದಾಗಿತ್ತು. ಗಿಲ್ಲಿಯನ್ನ ಅಣ್ಣ ಅನ್ನಬೇಡ, ಅವನನ್ನ ನಾಮಿನೇಟ್ ಮಾಡಬೇಡ, ಅವನು ಕೇಳಿದ್ರೆ ಮೊಟ್ಟೆಯನ್ನೇ ಕೊಟ್ಬಿಡು, ಅವನ ಸ್ನೇಹ ಬಿಡಬೇಡ, ಈ ರೀತಿ ಮಾತುಗಳು ಎಲ್ಲೋ ಕಾವ್ಯಾಗೆ ಬ್ಯಾಕ್ ಬೌನ್ಸ್ ಆಗ್ತಾ ಇದೆ. ಸ್ವಾರ್ಥದ ಆಟಕ್ಕಾಗಿ ಗಿಲ್ಲಿಯನ್ನ ಬಳಸ್ಕೊಳ್ತಾ ಇದ್ದಾರೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೋಲ್ ಮಾಡ್ತಾ ಇದ್ದಾರೆ. ಕಾವ್ಯ ತಾಯಿ ಹಾಗೂ ತಮ್ಮ ಅದ್ಯಾವ ಅರ್ಥದಲ್ಲಿ ಹೇಳಿದ್ರೋ ಗೊತ್ತಿಲ್ಲ. ಆದ್ರೆ ಕೆಲವರು ಮಾತ್ರ ಕಾವ್ಯ ಪಾಲಿಗೆ ನೆಗೆಟಿವ್ ಆಗೋ ರೀತಿಯಲ್ಲೇ ಸುದ್ದಿ ಮಾಡ್ತಿದ್ದಾರೆ. ಇದರ ಬೆನ್ನಲ್ಲೇ ಈಗ ಕಾವ್ಯ ತಮ್ಮ ಸವಾಲು ಹಾಕಿದ ವಿಡಿಯೋನ ಇದಕ್ಕೆ ಲಿಂಕ್ ಮಾಡ್ತಾ ಇದ್ದಾರೆ. ಸುಮಾರು 7-8 ವಾರದ ಹಿಂದೆ ಕಾವ್ಯ ತಮ್ಮ ಒಂದು ವಿಡಿಯೋ ಮಾಡಿದ್ರು. ನನ್ನ ಅಕ್ಕನ ಬಗ್ಗೆ ಕೆಲವರು ನೆಗೆಟಿವ್ ಟ್ರೋಲ್ ಮಾಡ್ತಿದ್ದೀರಾ, ನೀವು ಏನೇ ಮಾಡಿದ್ರು ನಾವು ಕ್ಯಾರೆ ಅನ್ನಲ್ಲ. ಒಂದು ವಿಷಯ ಬರೆದಿಟ್ಕೊಳ್ಳಿ, ಫಿನಾಲೆ ದಿನ ಸುದೀಪ್ ಸರ್ ಅವರ ಒಂದು ಕೈಯಲ್ಲಿ ಕಾವ್ಯ ಕೈ ಇರುತ್ತೆ. ಇದನ್ನ ಚಾಲೆಂಜ್ ಆದ್ರೂ ಅನ್ಕೊಳ್ಳಿ ಅಂದಿದ್ರು. ಇದು ಈಗಿನ ವಿಡಿಯೋ ಅಲ್ಲ, 7-8 ವಾರದ ಹಿಂದಿನ ವಿಡಿಯೋ. ಆದ್ರೆ ಕಾವ್ಯ ಅಮ್ಮ ಹಾಗೂ ತಮ್ಮ ಬಿಗ್ ಬಾಸ್ ಮನೆಗೆ ಬಂದು ಹೋದ ಮೇಲೆ ಜಾಸ್ತಿ ವೈರಲ್ ಆಗ್ತಾ ಇದೆ. ಕಾವ್ಯ ಅವರ ಅಮ್ಮ ಹಾಗೂ ತಮ್ಮನ ಬಗ್ಗೆ ಟ್ರೋಲ್ ಮಾಡ್ತಿರೋದಕ್ಕೆ ಕಾವ್ಯ ತಮ್ಮ ಸವಾಲ್ ಹಾಕಿದ್ದು ಅನ್ನೋ ರೀತಿ ಬಿಂಬಿಸ್ತಾ ಇದ್ದಾರೆ. ಒಟ್ನಲ್ಲಿ ಈ ಫ್ಯಾಮಿಲಿ ರೌಂಡ್ ಅನ್ನೋದು ಎಲ್ರಿಗೂ ಖುಷಿ ಕೊಟ್ರೆ ಕಾವ್ಯ ಪಾಲಿಗೆ ಶಾಪ ಆಗಿದೆ. ಈ ರೌಂಡ್ಸ್ ಬರೋವರೆಗೂ ಕಾವ್ಯ ಬಗ್ಗೆ ಇಷ್ಟೆಲ್ಲ ನೆಗೆಟಿವ್ ಚರ್ಚೆ ಆಗ್ತಾ ಇರ್ಲಿಲ್ಲ. ಏನೋ ಪ್ಲಾನ್ ಮಾಡ್ಕೊಂಡು ಬಂದು ಆಟ ಆಡ್ತಿದ್ದಾರೆ ಅನ್ನೋ ರೇಂಜ್ಗೆ ಟ್ರೋಲ್ ಮಾಡ್ತಾ ಇದ್ದಾರೆ. ಹೀಗೆ ಆದ್ರೆ ಕಾವ್ಯ ಪಾಲಿಗೆ ಇದು ಹೊಡೆತ ಕೊಡೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ.
ಆತ್ಮೀಯರೇ, ಈ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ ಮೂಲಕ ನಮಗೆ ತಿಳಿಸಿ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.